ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದ ಎಎಪಿಗೆ ಆಘಾತ ಉಂಟಾಗಿದೆ. ಮೂರನೇ ಬಾರಿಗೆ ಗೆಲ್ಲುವಂತಹ ನಿರೀಕ್ಷೆ ಇತ್ತು, ಆದರೆ ಅದು ಆಗಲಿಲ್ಲ. ಆದರೆ ಈಗ 27 ವರ್ಷಗಳ ಆದ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಬಟ್ ಈಗ ಎಎಪಿಯ ಮುಖ್ಯಮಂತ್ರಿ ಆಗಿರುವಂಥ ಅತೀಶಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ನೀಡ್ತಾರೆ. ಡೆಲ್ಲಿ ಮತದಾರರ ಹೊಡೆತಕ್ಕೆ ಪೊರಕೆ ಪೀಸ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸ್ಥಾನಕ್ಕೆ ಅತೀಶಿ ರಾಜೀನಾಮೆ ನೀಡ್ತಾರೆ. ದೆಹಲಿಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಅತೀಶಿ. ನವದೆಹಲಿಯ ರಾಜ್ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅಂದರೆ ಈಗ ಅವರೇ ಸಿಎಂ ಆಗಿದ್ರು, ಈಗ ಬಿಜೆಪಿ ಅಧಿಕಾರ ಬಂದಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ ತಮ್ಮ ಸ್ಥಾನಕ್ಕೆ. ಎಪಿ ಸೋಲು ಅನುಭವಿಸಿದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಅವರು ಗೆದ್ದಿದ್ದಾರೆ, ಶಾಸಕರಾಗಿ ಹೋಗ್ತಾರೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಸಿಎಂ ಅತೀಶಿ ರಾಜ್ ನಿವಾಸಕ್ಕೆ ತೆರಳಿ ಅಲ್ಲಿ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಘಟಾನುಘಟಿ ನಾಯಕರು ದೆಹಲಿಯಲ್ಲಿ ಈ ಬಾರಿ ಸೋತಿದ್ದಾರೆ. ಡೆಲ್ಲಿ ಮತದಾರರ ಹೊಡೆತಕ್ಕೆ ಪೊರಕೆ ಪೀಸ್ ಆಗಿದೆ. ಅಂದರೆ ಆಮ್ ಆದ್ಮಿ ಪಕ್ಷ ಅವರ ಅಜೆಂಡಾನೇ ಪೊರಕೆ, ಅವರ ಸಿಂಬಲ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸ್ಥಾನಕ್ಕೆ ಅತೀಶಿ ರಾಜೀನಾಮೆ ನೀಡಲಿದ್ದಾರೆ. ದೆಹಲಿಯ ಸಿಎಂ ಆಗಿದ್ರು, ಈಗ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಆದರೆ ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿ ಇತ್ತು ಎಎಪಿ, ಬಟ್ ಅದು ಆಗಲಿಲ್ಲ. ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ 27 ವರ್ಷಗಳ ಆದ ನಂತರ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ದೆಹಲಿಯಲ್ಲಿ ಗರಿಗೆದರ್ತಾ ಇದೆ ರಾಜಕೀಯ ಚಟುವಟಿಕೆ. ಸಿಎಂ ಆಕಾಂಕ್ಷಿ ಪರವೇಶ್ ವರ್ಮಾ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ದಾದಾ ಭೈರವ್ ದೇವಾಲಯದಲ್ಲಿ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ದೆಹಲಿಯ ಮುಂಡ್ಕಾದಲ್ಲಿರುವಂತಹ ದಾದಾ ಭೈರವ್ ದೇಗುಲದಲ್ಲಿ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪರವೇಶ್ ವರ್ಮಾಗೆ ಸ್ಥಳೀಯ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಇವರು ಕೇಜ್ರಿವಾಲ್ ವಿರುದ್ಧ ಗೆದ್ದಿರುವಂಥ ಕ್ಯಾಂಡಿಡೇಟ್. ಹಂಗಾಗಿ ಇವರು ಕೂಡ ಆಕಾಂಕ್ಷಿ ಇದ್ದಾರೆ, ಸಿಎಂ ಆಕಾಂಕ್ಷಿ. ಇವರಿಗೂ ಕೂಡ ಅವಕಾಶ ಇದೆ. ನೋಡಿ, ಆರಂಭದಲ್ಲಿ ಸಿಎಂ ಯಾರು ಅಂಥೇಳಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆಯನ್ನು ಎದುರಿಸಿದ್ರು, ಗೆದ್ದಾದ ನಂತರ ನೋಡೋಣ ಅಂಥೇಳಿ. ಬಟ್ ಆರಂಭದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಯಾರೂ ಕೂಡ ಘೋಷಣೆ ಮಾಡಿರಲಿಲ್ಲ ಈ ಬಾರಿ ಇವರೇ ಸಿಎಂ ಅಂಥೇಳಿ. ಘೋಷಣೆ ಮುಖಾಂತರ ಹೋಗಿರಲಿಲ್ಲ. ಈಗ ಗೆದ್ದಾದ ನಂತರ ದೆಹಲಿಯ ಬಿಜೆಪಿಯ ಸಿಎಂ ಯಾರು ಅನ್ನುವಂಥ ಚರ್ಚೆ. ಈಗ 6 ರಿಂದ 7 ಜನ ಆಕಾಂಕ್ಷಿಗಳಿದ್ದಾರೆ. ಅವರ ಪೈಕಿ ಪರವೇಶ್ ವರ್ಮಾ ಅವರು ಕೂಡ ಒಬ್ಬರು. ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಗೆದ್ದಿರುವಂಥ ಕ್ಯಾಂಡಿಡೇಟ್. ಅರವಿಂದ್ ಕೇಜ್ರಿವಾಲ್ ಅವರನ್ನು 4,000 ಮತಗಳ ಅಂತರದಿಂದ ಸೋಲಿಸಿ ಗೆದ್ದಿದ್ದಾರೆ. ಹಂಗಾಗಿ ಇವರು ಕೂಡ ಸಿಎಂ ಆಕಾಂಕ್ಷಿ ಇರುವಂಥದ್ದು. ಹಂಗಾಗಿ ಇವರು ಕೂಡ ಒಂದು ಲಕ್ ಇರಬಹುದು. ನನ್ನ ತಂದೆಯ ಜೀವನವೇ ನನಗೆ ಸ್ಫೂರ್ತಿ, ಅವರ ಅಪೂರ್ಣ ಕೆಲಸಗಳು ನನ್ನ ಸಂಕಲ್ಪ, ಯಮುನಾ ಸ್ವಚ್ಛತೆಯೇ ನನ್ನ ಆದ್ಯತೆ. ದೆಹಲಿಯಲ್ಲಿ ಪರವೇಶ್ ವರ್ಮಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯ ಜನರು ನಮ್ಮನ್ನು ಆಶೀರ್ವಾದಿಸಿದ್ದಾರೆ. ದೆಹಲಿಯ ಜನರಿಗೆ ಒಳ್ಳೆಯ ಆಡಳಿತವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ನವದೆಹಲಿಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ವಿಜೇತ ಅಭ್ಯರ್ಥಿ ಪರವೇಶ್ ವರ್ಮಾ ಈ ರೀತಿಯಾಗಿ ಮಾತನಾಡಿದ್ದಾರೆ. ನನ್ನ ತಂದೆಯ ಜೀವನವೇ ನನಗೆ ಸ್ಫೂರ್ತಿ ಅಂತೆ. ಅವರು ಅಪೂರ್ಣ ಕೆಲಸಗಳು, ಅಂದರೆ ಅವರ ಒಂದು ಅಪೂರ್ಣ ಕೆಲಸಗಳು ನನ್ನ ಸಂಕಲ್ಪಗಳು. ದೆಹಲಿಯ ಜನರು ನಮ್ಮನ್ನು ಆಶೀರ್ವಾದಿಸಿ ಈ ರೀತಿ ದೆಹಲಿಯ ಎಲ್ಲ ಶಾಸಕರು ದೆಹಲಿಯನ್ನು ಅಲಂಕರಿಸಲು ಶ್ರಮಿಸುತ್ತಾರೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಆಕಾಂಕ್ಷಿ ಅಂತೂ ಇದ್ದಾರೆ. ಗೊತ್ತಿಲ್ಲ ಯಾರಿಗೆ ಅವಕಾಶ ಇರುತ್ತೆ ಅಂತೇಳಿ. ಒಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಿಮವಾಗಿ. उनका जीवन मेरे लिए प्रेरणा है. जो उनके काम अधूरे थे वो मेरे लिए संकल्प हैं. दिल्ली की सेवा करना, जो दिल्ली की जनता ने भारतीय जनता पार्टी को आशीर्वाद दिया है, हम सभी मिलकर, हमारे सारे विधायक मिलकर आदरणीय मोदी जी के आशीर्वाद से, आदरणीय प्रधानमंत्री जी के विजन के साथ में लेकर दिल्ली को एक अच्छी बेहतर दिल्ली बनाएंगे, एक अच्छी सुंदर दिल्ली बनाएंगे, जहाँ पे सभी वर्गों का विकास हो, जहाँ पे सभी का कल्याण हो. चारों तरफ से बीजेपी को भारी. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ.
ಅನಂತ್, ಬರೋಬ್ಬರಿ 27 ವರ್ಷಗಳಾದ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಬಟ್ ಈಗ ಇರುವಂಥ ಚಾಲೆಂಜ್ ಏನು ಅಂತಂದರೆ ಬಿಜೆಪಿಯ ಮುಂದಿನ CM ಯಾರು ಅಂತೇಳಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ? ಎಂ ಕುಮಾರ್, ಏನಂದ್ರೆ ಈಗ ಡೆಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿಯನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಬಿಜೆಪಿ ಈಗ ಅಧಿಕಾರವನ್ನ ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಕೆಲಸ ಬಿಜೆಪಿನಲ್ಲಿ ಈಗ ನಡೀತಾ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನು ಈಗ ಹಾಲಿ CM ಅಂದ್ರೆ AAPಯ ಹಾಲಿ CM ಆತಿಶಿ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಈಗ 11 ಗಂಟೆಗೆ. ಅವರು ರಾಜೀನಾಮೆಯನ್ನ ಕೊಟ್ಟಂತಹ ಬಳಿಕ ಏನು ಅಲ್ಲಿಗೆ ಅಂದ್ರೆ ಆಪ ಒಂದು ಸರ್ಕಾರ ಅದರ ಒಂದು ಕೊನೆ ಆಗುತ್ತೆ. ಏನು ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಒಂದು ಸ್ಪಾರ್ಕ್ ಆಗಿ ಅಧಿಕಾರಕ್ಕೆ ಬಂದಂತಹ ಒಂದು ಪಕ್ಷ, ಏನು ಎಕ್ಸ್ಪೆಕ್ಟ್ ಮಾಡಿರೋ ಜನ ಅಂದ್ರೆ ಒಬ್ಬ ಜನಸಾಮಾನ್ಯನು ಕೂಡ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದನ್ನ ತೋರ್ಸ್ಕೊಟ್ಟಂತ ಪಕ್ಷ, ಮತ್ತೆ ಅಷ್ಟೇ ಬೇಗ ಒಂದು ಅವನತಿಯನ್ನ ಹೊಂದಂತ ಪಕ್ಷ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಏನು ಏಳಿಗೆಯನ್ನ ಕಂಡಂತ ಪಕ್ಷನೂ ಕೂಡ ಆಗಿತ್ತು, ಮತ್ತೆ ಅಷ್ಟೇ ಹೊಡೆತವನ್ನು ತಿಂದಂತದ್ದಾಗಿತ್ತು. ಅದಕ್ಕೆ ಸಾಕಷ್ಟು ಆಡಳಿತ ಭ್ರಷ್ಟಾಚಾರ, ಏನು ಯಾವ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರು, ಅದೇ ಒಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಅದೇ ಅರವಿಂದ ಕೇಜ್ರಿವಾಲ್ ಜೈಲ್ಗೆ ಹೋಗಿ ಬಂದಿದ್ದು ಈ ಒಂದು ಚುನಾವಣೆಯಲ್ಲಿ ದೊಡ್ಡ ಹೊಡೆತವನ್ನು ಕೊಡ್ತು. ಬಟ್ ಈಗ ಸೋಲು ಗೆಲುವಿನ ಬಗ್ಗೆ ಲೆಕ್ಕಾಚಾರವನ್ನ ಹಾಕುವಂತ ಸಮಯ ಎಲ್ಲ ಅದು ಆಲ್ರೆಡಿ ಆಗೋಗಿದೆ. ಈಗ ಇರುವಂತ ಒಂದು ಆಪ್ಷನ್ಸ್ ಏನಪ್ಪಾ ಅಂದ್ರೆ, ಈಗ ಪ್ರೆಸಿಡೆಂಟ್ ಏನು ಆತಿಶಿ ಅವರಿದ್ರು ಅದು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟಾಗ ಅಲ್ಲಿಗೆ ಅವರ ಒಂದು AAP ಸರ್ಕಾರ ಕೊನೆ ಆಗುತ್ತೆ. ಈಗ ನೆಕ್ಸ್ಟ್ ಇರುವಂತಹ ಚಾಲೆಂಜಸ್ ಏನಪ್ಪಾ ಅಂದ್ರೆ, ಬಿಜೆಪಿಗೆ ಒಂದ್ ಕಡೆ ಈಗ 48 ಸ್ಥಾನಗಳನ್ನ ಗೆಲ್ಲು ಮುಖಾಂತರ 27 ವರ್ಷಗಳ ಬಳಿಕ ಅಧಿಕಾರಕ್ಕೆ ಬಂದಿರೋದು ಒಂದು ದೊಡ್ಡ ಬಿಜೆಪಿಗೆ ಒಂದು ದೊಡ್ಡ ಗೆಲುವನ್ನ ತಂದುಕೊಟ್ಟಿದೆ. ಇದು ಮತ್ತಷ್ಟು ಬಿಜೆಪಿಯ ನಾಯಕರ ಮತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಇದರ ಕ್ರೆಡಿಟ್ ನರೇಂದ್ರ ಮೋದಿ ಅವರಿಗೆ ಹೋಗುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಯಾವುದೇ ಒಬ್ಬ ಪ್ರಮೋಟೆಡ್ CM ಅನ್ನ ಮಾಡಿಲ್ಲ ಅಲ್ಲಿ. ಅಂದ್ರೆ ಒಂದು ಫೇಸ್ ಇಲ್ದಲೇನೆ CM ಅಂತ ಹೇಳಿ ಅವರು ಯಾವುದೇ ಒಬ್ಬ ವ್ಯಕ್ತಿನ ಅನೌನ್ಸ್ ಮಾಡದಲೇನೆ ಏನು ಎಲೆಕ್ಷನ್ಗೆ ಹೋಗಿತ್ತಂತದ್ದು. ಹಾಗಾಗಿ ಇದರ ಕ್ರೆಡಿಟ್ ಎಲ್ಲಾನು ಕೂಡ ಮೋದಿಗೆ ಹೋಗುವಂತದ್ದು. ಅದರ ಜೊತೆಗೆ ಈಗ ಇರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈಗ ಡೆಲ್ಲಿ CM ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಸ್ ಕುತೂಹಲ ಇದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸರಣಿ ಸಭೆಗಳು ಏನು ಬಿಜೆಪಿಗೆ ಮೆಜಾರಿಟಿ ಬಂದ ದಿನದಿಂದಲೂ ಕೂಡ ಸರಣಿ ಸಭೆಗಳನ್ನ ಮಾಡ್ತಲೇ ಇದ್ದಾರೆ. ಎಲ್ಲ ನಾಯಕರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಮತ್ತೆ ಇಲ್ಲೂ ಕೂಡ ಏನು ಡೆಲ್ಲಿಯಲ್ಲೂ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಅಲ್ಲಿ ಲೋಕಲ್ ಅಂದ್ರೆ ಏನು ಸ್ಟೇಟ್ ಪ್ರೆಸಿಡೆಂಟ್ ವರ್ಗೂನು ಕೂಡ ಕಾಂಟ್ಯಾಕ್ಟ್ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂತಹ ಹೆಸರುಗಳನ್ನ ನೋಡೋದಾದ್ರೆ ನಾವು ಪರಮೇಶ್ ವರ್ಮಾ ಅವರು, ಇವರ ಒಂದು ಹಿನ್ನೆಲೆ ನಾವು ನೋಡೋದಾದ್ರೆ ಮತ್ತೆ ಜಾಟ್ ಕಮ್ಯುನಿಟಿನಲ್ಲಿ ಗುರುತಿಸ್ಕೊಂಡಿರುವಂತವ್ರು, ಮತ್ತೆ ಕಮ್ಯುನಿಟಿ ಲೀಡರ್ ಆಗಿರುವಂತವ್ರು. ಅದ್ರ ಜೊತೆಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸಾಹಿಬ್ ಸಿಂಗ್ ಮಾಜಿ CM ಡೆಲ್ಲಿ ಅವರ ಒಂದು ಮಗ ಆಗಿರೋದ್ರಿಂದಾಗಿ ಇವರ ಹೆಸರು ಈಗ ಮುಂಚೂಣಿಯಲ್ಲಿದೆ. ಪರಮೇಶ್ ವರ್ಮಾ ಅವರು ಆಗಬಹುದಾ ಅನ್ನೋ ಒಂದು ಗೆಸ್ಸಿಂಗ್. ಬಟ್ ಆ ನಿಟ್ಟಿನಲ್ಲಿ ನೋಡ್ಬೇಕಿನ್ನ ಫೈನಲ್ ಏನಾಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಸತೀಶ್ ಉಪಾಧ್ಯಾಯ ಅಂತ ಹೇಳಿ ಅವರು ಕೂಡ ತುಂಬಾ ಸೀನಿಯರ್ ಲೀಡರ್. ಅದ್ರ ಜೊತೆಗೆ ತುಂಬಾ ಗುಡ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಹೆಸರು ಕೂಡ ಇದೆ. ಮತ್ತೆ RSS ಜೊತೆಗೆ ತುಂಬಾ ಕ್ಲೋಸ್ ಆಗಿರುವಂತಹ ವ್ಯಕ್ತಿ ಸತೀಶ್ ಉಪಾಧ್ಯಾಯ. ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ, ಆಶೀಶ್ ಸೂದ್ ಅಂತ ಹೇಳ್ಬಿಟ್ಟು. ಇವರು ಕೂಡ ಏನು ಫಾರ್ಮರ್ ಜನರಲ್ ಸೆಕ್ರೆಟರಿ ಆಗಿದ್ದಂತವ್ರು, ಮತ್ತೆ ಡೆಲ್ಲಿ ಅಸೆಂಬ್ಲಿನಲ್ಲಿ 2 ಟೈಮ್ ಅವರು ಅಪೋಸಿಷನ್ ಲೀಡರ್ ಕೂಡ ಆಗಿರುವಂತವ್ರು. ಆ ಎಕ್ಸ್ಪೀರಿಯನ್ಸ್ ಕೂಡ ಅವ್ರಿಗಿದೆ. ವಿಜಯೇಂದ್ರ ಗುಪ್ತಾ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. 4 ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇವ್ರು ಆಗ್ಬೋದು ಅವ್ರಾಗ್ಬೋದು ಅಂತ. ಆದ್ರೆ ಎಲ್ಲ ಒಂದ್ ಕಡೆ ಪರಮೇಶ್ ವರ್ಮಾ ಅವ್ರು ಆಗ್ಬೋದು ಅನ್ನೋ ಒಂದ್ ನಿಟ್ಟಿನಲ್ಲಿದೆ. ಆದ್ರೂ ಕೂಡ ಇನ್ನು ಬಿಜೆಪಿ ಯಾವುದೇ ಫೈನಲ್ ಅನ್ನ ಮಾಡಿಲ್ಲ. ಈಗ ಏನು ಮೋದಿ ಅವರು ಕೂಡ ನಾಳೆ ಅಮೆರಿಕಕ್ಕೆ ಹೋಗೋದ್ರಿಂದಾಗಿ ಅಲ್ಲಿಂದ ವಾಪಸ್ ಬಂದ ನಂತರ ಈ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿನಲ್ಲಿ ಮಾತುಕತೆ ಆಗ್ತಾ ಇದೆ. ಬಹುಶಃ ಮೋದಿ ಅವರು ವಾಪಸ್ ಬಂದ್ಮೇಲೆ ಶುಕ್ರವಾರ ಏನು ಅವರು ವಾಪಸ್ ಬರ್ತಾರೆ, ಆ ನಂತರನೇ ಡೆಲ್ಲಿಯ CM ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ಆಗುವಂತ ಸಾಧ್ಯತೆ ಇದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.